ಇರುವಷ್ಟು ದಿನ ಅಷ್ಟೇ ಈ ಜೀವನ. ಈ ದೇಹ ಎಷ್ಟು ಕ್ಷಣಿಕ. ಜಿಮ್ಮು, ವ್ಯಾಯಾಮ, ವಾಕಿಂಗು ಏನ್ ಮಾಡಿದ್ರೂ ಉಳಿಯೋದಿಲ್ಲ. ಪೌಷ್ಟಿಕಾಂಶ ಇರುವಂತಹ ಆಹಾರನೇ ಸೇವಿಸಿದ್ರು ಬದುಕದೇ ಇಲ್ಲ. ಹೆಸರು ಕೀರ್ತಿಯಲ್ಲಿ ರಾರಾಜಿಸಿದ್ರು ಬಿಡೋದಿಲ್ಲ. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ರೂ ಕರುಣೆನೇ ಇಲ್ಲ. ಹಣ, ಸಿರಿವಂತಿಕೆ ಕಾವಲಾಗಿ ನಿಂತರೂ ಪ್ರಯೋಜನವಿಲ್ಲ. ವಿನಯ, ಸತ್ಕರ್ಮ, ಸದ್ಗುಣಗಳಿಂದ ಕೂಡಿದ್ರೂ ಉಳಿಯೋದಿಲ್ಲ. ಅಪಾರವಾದಂತಹ ಬಂಧು ಬಳಗ, ಸ್ನೇಹಿತರ ಆರೈಕೆ ಇದ್ರೂ ಸಮಯದ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ. ಪಡೆದಷ್ಟೇ ಆಯಸ್ಸು, ನಡೆದಷ್ಟೇ ಬದುಕು. ಈ ಜೀವಗಳ ಮಧ್ಯೆ ಅಜೀವತೆಯನ್ನು ಎದುರಿಸಲು ಸಿದ್ಧರಾಗಬೇಕು. ನೆರಳಿನಂತಿರುವ ಸಾವನ್ನು ಅಪ್ಪಿಕೊಳ್ಳೋದಿಕ್ಕೆ ಒಪ್ಪಿಕೊಳ್ಳಬೇಕು. ನಾವು ಹುಟ್ಟೋದು ಮುಖ್ಯ ಅಲ್ಲ, ಸಾಯೋದು ಮುಖ್ಯ. ನಮ್ಮ ಹುಟ್ಟು ನಮ್ಮ ಬಂಧುಗಳಿಗೆ ಮಾತ್ರ ಗೊತ್ತಾಗುತ್ತೆ, ಆದ್ರೆ ನಮ್ಮ ಸಾವು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆ ರೀತಿ ಸಾಧನೆ ಮಾಡಬೇಕು. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದ್ರೆ ಆ ಬದುಕಿಗೆ ಅವಮಾನ.